What are they? Active voice, passive voice. Active voice, passive voice. So active voice means when the subject is doing the action, it is active. When the subject becomes passive and the object becomes active here, that is passive. So ಅದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಮಾಡಬೇಕಂತಂದಾಗ ನಮಗೆ ಏನೇನು ಇರಬೇಕು ಒಂದು ಸೆಂಟೆನ್ಸ್ ಅಲ್ಲಿ ಅಂದಾಗ ಫಸ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನ ಡಿವೈಡ್ ಮಾಡಬೇಕು. ಏನ್ ಮಾಡಬೇಕು? ಸಬ್ಜೆಕ್ಟ್ ಯಾವುದು? ಇದು ಸಬ್ಜೆಕ್ಟ್. ವಿಟ್ನೆಸ್ ಅನ್ನೋದೇನು? Object. ಇನ್ಸಿಡೆಂಟ್ ಅನ್ನೋದೇನು? Object. ಸೊ ದೀಸ್ ಆರ್ 3. ಇದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಅಯ್ಯೋ. ಆಮೇಲೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಮಾಡಕ್ ಬರುತ್ತಾ? ಟೆನ್ಸ್ ಮಾಡಿದಿನಲ್ಲ, ಟೆನ್ಸ್ ಮಾಡಿದಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆಫ್ ಇಡಿ ಅಂದ್ರೆ ಯಾವ ಟೆನ್ಸ್ ಬರುತ್ತದೋ? ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸ್. ಅದಕ್ಕೆ ಫಾರ್ಮುಲಾ ಏನು? ಇದನ್ನ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಬರುತ್ತೆ. ಸಿಂಪಲ್ ಪಾಸ್ಟ್ ಗೆ ಕನ್ವರ್ಟ್ ಮಾಡಿದಾಗ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಬರುತ್ತೆ. ಅದೇನು ಅಂತಂದ್ರೆ ಆಬ್ಜೆಕ್ಟ್, ಈ ಕಡೆ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಅದು ಫಸ್ಟ್ ಆಬ್ಜೆಕ್ಟ್ ಅಂತ ಬರ್ಕೊಳ್ಳಿ. ಆಮೇಲೆ ಪ್ಲಸ್ ಡಿ ಫಾರ್ಮ್ ಬರ್ಕೊಳ್ಳಿ. ಆಬ್ಜೆಕ್ಟ್ ಆದ್ಮೇಲೆ ಏನ್ ಬರ್ಬೇಕು? ನೆಕ್ಸ್ಟ್ ಡಿ ಫಾರ್ಮ್ ಪ್ಲಸ್ ವರ್ಬ್ ಆಫ್ ಇಎಂ ಬರುತ್ತೆ. ಆಮೇಲೆ ಪ್ಲಸ್ ಬೈ ಬರುತ್ತೆ. ಲಾಸ್ಟ್ ಗೆ ಸಬ್ಜೆಕ್ಟ್ ಬರುತ್ತೆ. ಇದು ಫಾರ್ಮುಲಾ. ಇಷ್ಟು ಮಾತ್ರನೇ ಚೇಂಜ್ ಮಾಡಬೇಕಾಗಿರೋದು. ಬಿ ಫಾರ್ಮೆ ಇದು ಎಲ್ಲಾ ಟೆನ್ಸ್ ಗಳಿಗೂ ಕೂಡ ಇದು ಕಂಪಲ್ಸರಿ ಫಾರ್ಮುಲಾ. ಫಸ್ಟ್ ಆಬ್ಜೆಕ್ಟ್ ಇರುತ್ತೆ, ಆಮೇಲೆ ವರ್ಬ್ ಆಫ್ ಇಯನ್ನು ಬೈ ಸಬ್ಜೆಕ್ಟ್, ವರ್ಬ್ ಆಫ್ ಇಯನ್ನು ಬೈ ಸಬ್ಜೆಕ್ಟ್, ವರ್ಬ್ ಆಫ್ ಇಯನ್ನು ಬೈ ಸಬ್ಜೆಕ್ಟ್ ಕಂಪಲ್ಸರಿ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು. ವರ್ಬ್ ಆಫ್ ಇಯನ್ನು ಬೈ ಸಬ್ಜೆಕ್ಟ್ ಎಲ್ಲಾ ಟೆನ್ಸ್ ಗಳಿಗೂ ಅಂದ್ರೆ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್. ಆಮೇಲೆ ಸಿಂಪಲ್ ಪ್ರೆಸೆಂಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಗೆ ಪ್ಯಾಸಿವ್ ವಾಯ್ಸ್ ಇಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಪ್ಯಾಸಿವ್ ವಾಯ್ಸ್ ಇಲ್ಲ. ಯಾವ್ದಕ್ಕಿಲ್ಲ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇಲ್ಲ, ಫ್ಯೂಚರ್ ಕಂಟಿನ್ಯೂಯಸ್ ಇಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇಲ್ಲ. ಅಂದಾಗ ಟೋಟಲ್ 8 ಟೆನ್ಸಸ್ ಮಾತ್ರನೇ ಪ್ಯಾಸಿವ್ ವಾಯ್ಸ್ ಬರೋದು. 8 ಟೆನ್ಸಸ್ ಮಾತ್ರನೇ ಬರೋದು. ಆಮೇಲೆ ಟೆನ್ಸಸ್ಗೆ 8 ಟೆನ್ಸಸ್ ಮಾತ್ರನೇ ಪ್ಯಾಸಿವ್ ವಾಯ್ಸ್ ಇರುತ್ತೆ. ಅದರಲ್ಲಿ ಈಗ ನಾನು ಒಂದು ತೋರಿಸ್ತಾ ಇದ್ದೀನಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಅದಕ್ಕೆ ಈಗ ಆಬ್ಜೆಕ್ಟ್ ಏನಿದೆಯೋ, ಆಬ್ಜೆಕ್ಟ್ ಏನದು? ಈ ಕಡೆ ಬರ್ತದೆ ದ ಇನ್ಸಿಡೆಂಟ್. ಫಸ್ಟ್ ಬರ್ಕೊಳ್ಳಿ ದ ಇನ್ಸಿಡೆಂಟ್. ಬಿ ಫಾರ್ಮ್ಸ್ ಹೇಳಿ ಯಾವ್ಯಾವ? And, is, are, was, were. ಅದರಲ್ಲಿ ಪ್ರೆಸೆಂಟ್ ಹೇಳಿ. And, is, are. ಪಾಸ್ಟ್ Was, were. ಈಗ ನಾವು ಮಾಡ್ತಿರೋದು ಪಾಸ್ಟ್ ಪ್ರೆಸೆಂಟ್? ಪಾಸ್ಟ್. ಪಾಸ್ಟ್ ಅಂದಾಗ Was, were. ಇವೆರಡು ಬರ್ತವೆ. Was. ಈಗ ಇಲ್ಲಿ ನಾನು ವಾಸ್ ತಗೋಬೇಕಾ ವರ್ ತಗೋಬೇಕಾ? Was. ಯಾಕೆ? ಇನ್ಸಿಡೆಂಟ್ ಅನ್ನೋದು ಸಿಂಗ್ಯುಲರ್, ಇನ್ಸಿಡೆಂಟ್ಸ್ ಅಂತ ಇದ್ದಿದ್ರೆ ವರ್ ಬರ್ತಿತ್ತು. ಈಗ ಇನ್ಸಿಡೆಂಟ್ ಅಂತ ಇದೆ, ಅದಕ್ಕೆ ನಾನು ಬಿ ಫಾರ್ಮ್ ಯಾವ ತಗೋಬೇಕು? Was. ವರ್ಬ್ ಆಫ್ ಇಎನ್ ಏನು? ವಿಟ್ನೆಸ್ ಗೆ ವರ್ಬ್ ಆಫ್ ಇಎನ್ ಕೂಡ ವಿಟ್ನೆಸ್ ಅಂತಾನೆ ಬರುತ್ತೆ. ಯಾಕಂದ್ರೆ ಅದು ರೆಗ್ಯುಲರ್ ಫಾರಮ್. ಇರ್ರೆಗ್ಯುಲರ್ ಫಾರಮ್ ಇದ್ದಿದ್ರೆ ಇಎನ್ ಬರ್ತಿತ್ತು. ಈಗ ರೈಟ್, ರೋಡ್, ಇಎನ್ ಫಾರ್ಮ್ ಏನು? ರಿಟರ್ನ್. ಇಎನ್ ಫಾರ್ಮ್ ಏನು? ಅದಕ್ಕೆ ರಿಟರ್ನ್. ಇದು ಇಡಿ ಫಾರಮ್ ರೆಗ್ಯುಲರ್ ಫಾರಮ್ ಇದು. ಈಗ ಲಿವ್ ಗೆ ಲಿವ್ಡ್, ವರ್ಕ್ ಗೆ ವರ್ಕ್ಡ್, ಜಂಪ್ ಗೆ ಜಂಪ್ಡ್. ಹಂಗೆ ಅವು ರೆಗ್ಯುಲರ್ ಫಾರ್ಮ್ ಇದ್ದವು. ಇಡಿನು ಮತ್ತೆ ಇಎನ್ ಫಾರ್ಮ್ ಸೇಮ್ ಇರ್ತವೆ. Have you understood? Yes, ED form and EN form are same in the regular forms. Regular ಆದ್ರೆ. So the incident was witnessed. Next time ಬರಬೇಕು. By the students. The Students. students. ಇಷ್ಟೇ. Have you understood? Yes, sir. ಏನಾದ್ರು ಅರ್ಥ ಆಯ್ತಾ ಇಲ್ವಾ? ಅರ್ಥ ಅರ್ಥ ಆಗಿದೆ. ಆಗಿದೆ. ಏನ್ ಮಾಡ್ಬೇಕು? ಫಸ್ಟ್ ಸೆಂಟೆನ್ಸ್ ನ ಡಿವೈಡ್ ಮಾಡ್ಬೇಕು.
ಏನೇನಾಗಿ Subject, verb, object. ಸೊ ಸಬ್ಜೆಕ್ಟ್ ಫಸ್ಟ್ ನೌನ್ ಬರುತ್ತಲ್ಲ ಅದು ಸಬ್ಜೆಕ್ಟ್ ಆಗಿರುತ್ತೆ. ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ನೌನ್ ಇದ್ರೆ ಅದನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಎಂಡ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅಥವಾ ನೌನ್ ಬಂದ್ರೆ ಅದನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಮಿಡ್ಲಲ್ಲಿ ಬರ್ತಕ್ಕಂತ ವರ್ಬ್ ಇಲ್ಲೇ ಇರುತ್ತೆ, ಅದು ವರ್ಬ್ ಅಂತ ಕರಿತೀವಿ, ಆಕ್ಷನ್ ವರ್ಡ್. ಸೊ ಇದನ್ನ ಡಿವೈಡ್ ಮಾಡಿದ್ಮೇಲೆ ನಾವು ಒಂದು ಫಾರ್ಮುಲಾ ಹಾಕಬೇಕು. ಫಸ್ಟ್ ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಇಲ್ಲಿ ಚೇಂಜ್ ಆಗೋದು ವಾಯ್ಸ್ಗೆ ಯಾವತ್ತೂ ಕೂಡ ಇಲ್ಲ ಬಿ ಫಾರ್ಮ್ ಬರುತ್ತೆ, ಇಲ್ಲ ಹ್ಯಾವ್ ಫಾರ್ಮ್ಸ್ ಬರುತ್ತೆ. ಹ್ಯಾವ್ ಫಾರ್ಮ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮಾತ್ರನೇ ಹ್ಯಾವ್ ಫಾರ್ಮ್ಸ್ ಬರೋದು. ಯಾವ ಸರ್ ಪರ್ಫೆಕ್ಟ್ ಟೆನ್ಸ್? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ನಾನು ಹೇಳಿದ್ದು ಪರ್ಫೆಕ್ಟ್ ಕಂಟಿನ್ಯೂಸ್ ಇರಲ್ಲ ಪ್ಯಾಸಿವ್ ವಾಯ್ಸ್, ಬಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ. ಅರ್ಥ ಆಯ್ತಾ ಹೇಳಿದ್ ನಾನು? ಎನಿ ಡೌಟ್ಸ್? ಅರ್ಥ ಆಯ್ತು ಈಗ ಇದು? ಸೊ ಇದನ್ನ ನಾನು ಟೆನ್ಸ್ ವೈಸ್ ಹಂಗೆ ಮಾಡ್ಬಿಡ್ತೀನಿ. 9 ಅಲ್ಲಿರ್ತಕ್ಕಂಥದ್ದು ಏನು ಬೇಕಾಗಿಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು 8 ಇರೋದು, 8 ಹಂಗೆ ಮಾಡ್ಬಿಡ್ತೀನಿ. ವರ್ಡ್ ಫಾರ್ 5 minutes. ಸೊ ಈಗ ಸಿಂಪಲ್ ಪಾಸ್ಟ್ ಆಯ್ತು. ಈಗ ಪಾಸ್ಟ್ ಕಂಟಿನ್ಯೂಸ್ ಮಾಡೋಣ. ಇದನ್ನ Told. ಪಾಸ್ಟ್ ಕಂಟಿನ್ಯೂಸ್ ಏನು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದನ್ನ ಹೆಂಗ್ ಚೇಂಜ್ ಮಾಡ್ತೀರಾ ನೀವು? ದ ಸ್ಟೂಡೆಂಟ್ಸ್ were witnessing The incident. the Incident. incident. This is The past continuous. This is past continuous. Again let us divide. ಏನನ್ನ? Subject, verb, verb, object. So formula is for past continuous ಏನು ಅಂದ್ರೆ object first, here it comes, object first ಬರ್ಕೋಬೇಕು, ಪ್ಲಸ್ ಇಲ್ಲೇನಿದೆ ಬಿ ಫಾರ್ಮ್. again ಬಿ ಫಾರ್ಮ್ಸ್ ಬರ್ಕೊಳ್ಳಿ. ಸೊ ಬಿ ಫಾರ್ಮ್ ಆದ್ಮೇಲೆ ಇಲ್ಲಿ ನಮಗೆ ಒಂದು ಡೌಟ್ ಬರುತ್ತೆ. ಏನಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ING ಫಾರ್ಮ್ ಇರುತ್ತೆ. ING ಫಾರ್ಮ್ ಇದ್ದಾಗ ನಾವು ಇಲ್ಲಿ ಬೀಯಿಂಗ್ ಅಂತ ಬರ್ಕೋಬೇಕು. ING ಫಾರ್ಮ್ ಇದ್ದಾಗ ಏನಂತ ಬರ್ಕೋಬೇಕು? Being. ING ಫಾರ್ಮ್ ಇದ್ದಾಗ ಏನಂತ ಬರ್ಕೋಬೇಕು? Being. ಅದಕ್ಕೆ ಬಿ ಫಾರ್ಮ್ ಆದ್ಮೇಲೆ ಇಲ್ಲಿ ಬೀಯಿಂಗ್ ಅಂತ ಬರುತ್ತೆ. ಅದು ಕಂಟಿನ್ಯೂಸ್ ಟೆನ್ಸ್ ಮಾತ್ರ ಬರುತ್ತೆ. ಕಂಟಿನ್ಯೂಸ್ ಟೆನ್ಸ್ ಐದರ್ ಇಟ್ ಇಸ್ ಎ ಫ್ಯೂಚರ್ ಕಂಟಿನ್ಯೂಸ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸ್. ಒಟ್ಟಿನಲ್ಲಿ ಇಲ್ಲಿ ಬೀಯಿಂಗ್ ಅಂತ ಬರುತ್ತೆ ಬಿ ಫಾರ್ಮ್ ಆದ್ಮೇಲೆ. ಓಕೆನಾ? Yes, sir. ING ಫಾರ್ಮ್ ಇದ್ದಾಗ ಬೀಯಿಂಗ್ ಅಂತ ಬರ್ಕೋಬೇಕು ಬಿ ಫಾರ್ಮ್ ಆದ್ಮೇಲೆ. ನೆಕ್ಸ್ಟ್ ಮಾಮೂಲಿ ಈ ಮೂರೇನ್ ಬರ್ತವೆ ಕಂಪಲ್ಸರಿ. ವರ್ಬ್ Verb of en plus by plus subject. ಕಾಮನ್. ಸೊ ಈಗ ನೋಡಿ ಈಸಿ ನೋಡಿ ಏನೇನ್ ಬರುತ್ತೆ. ಫಸ್ಟ್ ಆಬ್ಜೆಕ್ಟ್ ಏನು? The incident. ದ ಇನ್ಸಿಡೆಂಟ್. ಬಿ ಫಾರ್ಮ್ ಏನ್ ಬರ್ಬೇಕು? ವಾಸ್. ಯಾಕಂದ್ರೆ ಪಾಸ್ಟ್ ಕಂಟಿನ್ಯೂಸ್. ವಾಸ್ Being ಬೀಯಿಂಗ್ ಅಂತ ಅಷ್ಟೇ ಬರ್ಕೊಳ್ಳಿ. witnessed. ಏನು? Witnessed ಬೈ the students. ದ Students. ಸ್ಟೂಡೆಂಟ್ಸ್. ಇಷ್ಟೇ. Students. That's all. This is about past continuous. Have you